ಮಾಡೋದು ಏನ್ ಬಂತು ಅಂತ ಹೇಳ್ತಿದ್ರೆ. ಓಹೋ! ಹಾಗಿದ್ರೆ ಬೇಡ ಬಿಡಿ. ನಿಜವಾಗ್ಲೂ ಬೇಡ. ಮನೇಲಿ ಗೊತ್ತಿಲ್ಲ ಅಂದ್ರೆ ನಾವು ಅದಕ್ಕೆ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದಲ್ವಾ? ಬಸ್ಸು ಹಿರೇಮಠ ಅವರು ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಬಸ್ಸು ಅವ್ರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈವ್‌ಗೆ ಜಾಯ್ನ್ ಆಗಿದ್ದಕ್ಕೆ. ಯಾವ ಊರು ಅಂತ ತಿಳಿಸ್ಕೊಡಿ. ಹಾಗೆ ನಮ್ಮ ಚಾನಲ್ ನೋಡೋ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಲೈಕ್ ಆಗುತ್ತೆ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವಿಶ್ವಣ್ಣ ನೀವೇ ಒಂದೆರಡು ನಿಮಿಷ ಜಾಯ್ನ್ ಆಗ್ಬಿಡಿ ವಿಶ್ವಣ್ಣ. ನಮ್ಮ ರಾಜು ಅವ್ರು ಬಂದ್ರು. ಹೌದಾ ಪೂರ್ಣಿಮಾ ಅಂತ ಹೇಳ್ತಾ ಇದ್ದಾರೆ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಬ್ರದರ್ ಬರೋದಾದ್ರೆ ನೀವೇ ಬನ್ನಿ, ಬೇಕಾದ್ರೆ ನೀವು ಸಹ ಜಾಯ್ನ್ ಆಗಿ. ರಾಜನಾ ನಮಸ್ತೆ ಅಂತಿದ್ದಾರೆ ನೋಡಿ. ಹೊಸಬ್ರು ಯಾರಾದ್ರೂ ಇದ್ರೆ ಚಾನಲ್ ಕನೆಕ್ಟ್ ಆಗಿಪ್ಪ. ಜೈನ್ ಸರ್ ಲೈವ್ಗೆ ಜಾಯ್ನ್ ಆಗಿ ಅಂತಿದ್ದಾರೆ. ನಮಸ್ತೆ ವಿಶ್ವಣ್ಣ ಅಂತಿದ್ದಾರೆ. ಒಂದೆರಡು ನಿಮಿಷ ಕಮ್ಯುನಿಟಿಲಿ ಪೋಸ್ಟ್ ಇದೆ, ಜಾಯ್ನ್ ಆಗಿ ರಾಜಣ್ಣನವರೇ ಪ್ಲೀಸ್. ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ, ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ತುಂಬ ಹೊತ್ತು ಮಾತಾಡ್ಲಿಲ್ಲ ಅಂದ್ರೆ ಒಂದ್ 2 ನಿಮಿಷನಾದ್ರೂ ಮಾತಾಡಿ, ಖುಷಿ ಆಗುತ್ತೆ. ನಾನು ಕಮ್ಯುನಿಟಿಲಿ ಪೋಸ್ಟ್ ಹಾಕಿದ್ದೀನಿ, ಇವತ್ತು ಯಾಕೆ ಯಾರು ಹಾಕ್ತಾನೆ ಇಲ್ಲ, ಡೈಲಿ ಹಾಕ್ತಿದ್ರಿ. ಎಲ್ರಿಗೂ ಊಟ ಆಯ್ತಾ? ಏನ್ ಊಟ ಮಾಡಿದ್ರಿ ಹೇಳಿ. ಹಾಗೆ ಇರೋದೊಂದ್ ಜೀವನ, ನಗ್ತಾ ನಗ್ತಾ ನಾವು ಮಾತಾಡ್ಬೇಕು. ನಗೋದೇ ಅಲ್ವಾ ಜೀವನ ಅಲ್ವಾ ಹೇಳಿ ವಿಶ್ವಣ್ಣ. ನಗೋದ್ರಿಂದಾನೇ ಅಲ್ವಾ ಜೀವನ ಇಲ್ಲ ನಮ್ಗೆ ಖುಷಿ ಆಗೋದು. ಉತ್ತರ ಕರ್ನಾಟಕ ಅಂತ ಹೇಳ್ತಿದ್ರೆ ಬಸ್ಸವರು. ಹೋ ಉತ್ತರ ಕರ್ನಾಟಕದವರ, ಸೂಪರ್ ಬಿಡಿ. ಸೂಪರ್ ಮಂದಿ ನಿಮ್ದು. ಸೂಪರ್ ಊಟನೂ ಅಲ್ವಾ, ಸೂಪರ್ ಮಾತುನು ಕೂಡ. ಕೆಲವೊಮ್ಮೆ ನಾನು ನಿಮ್ ಮಾತನ್ನ ಸಹ ಇಮಿಟೇಟ್ ಮಾಡ್ತೀನಿ ಉತ್ತರ ಕರ್ನಾಟಕದವ್ರದ್ದು, ಖುಷಿ ಆಗುತ್ತೆ ನಂಗೆ. ರಾಜಣ್ಣ ಸರ್ ಅವರ ಧ್ವನಿ ಕೇಳಲೇಬೇಕು ಇವತ್ತು ಅಂತ ಹೇಳ್ತಿದ್ರೆ. ಅವ್ರು ಹಾಗೆ ನಾನು ಆಗ್ಲೇನೆ ಕರೆದೆ, ಅವ್ರು ಬನ್ನಿ ಅಂದ್ರೆ ಇದುವರೆಗೂ ಬರ್ತಾನೆ ಇಲ್ಲ. ಏನ್ ಮಾಡೋದು? ಬನ್ನಿ ಬನ್ನಿಪಾ, ಜಾಯ್ನ್ ಆಗಿ. ಕಮ್ಯುನಿಟಿಲಿ ಪೋಸ್ಟ್ ಇದೆ, ಬಂದು ಜಾಯ್ನ್ ಆಗಿ. ಸ್ಮಿತಾರವ್ರು ಹಾಯ್ ಹೇಳ್ತಾ ಇದ್ದಾರೆ. ಐಡಲ್ಲಿ ತುಂಬಾ ಜನ ಇದ್ದೀರಾ. ಐಡಲ್ ಇರೋರು ಸಹ ಬೇಗ ಬಂದು ಸಪೋರ್ಟ್ ಮಾಡಿ. ಬನ್ನಿ ಸರ್, ಜೈನ್ ಸರ್ ನಮಗೋಸ್ಕರ ಬನ್ನಿ ದಯವಿಟ್ಟು ಅಂತ ಕರೀತಿದ್ದಾರೆ. ಅಯ್ಯೋ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾಕೋನೋ. ಶ್ವೇತಾ ರಘುವರು ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಶ್ವೇತಾ ರಘುವ್ರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಊಟ ಆಯ್ತಾ? ಏನ್ ಊಟ ಮಾಡಿದ್ರಿ? ನಮ್ಮ ಗೋಸ್ಟ್ ಬ್ರದರ್ ಬಂದ್ರು. ಥ್ಯಾಂಕ್ ಯು ಸೋ ಮಚ್ ಗೋಸ್ಟ್ ಬ್ರದರ್. ಒಂದು ಇದನ್ನ ಹಾಕಿ ಬಂದಿದ್ರೆ, ಮೆಸೇಜ್ ಹಾಕಿ ಬಂದಿದ್ರೆ ನಾನ್ ನಿಮ್ಗೆ ಪಿನ್ ಮಾಡ್ತಿದ್ದೆ. ಬೇಡ ಬೇಡ ಮಾತಾಡಿ. ಬಿಡಕ್ಕ. ಕೇಳ್ತಾನೆ ಇಲ್ಲ ವಿಶ್. ಕೇಳಿಸ್ತಾ ಇಲ್ವಾ? ಹಾ ತುಂಬಾ ಸ್ಲೋ ಕೇಳಿಸ್ತಿದೆ. ತುಂಬಾ ಸ್ಲೋ ಕೇಳಿಸ್ತಿದೆ. ಕೇಳಿಸ್ತಾ ಇರೋದಲ್ಲ ವಿಶ್ವಣ್ಣ ಕರೆಕ್ಟ್ ಕೇಳ್ತಿದ್ದೇನಾ ವಿಶ್ವಣ್ಣ? ನಿಮಿಷ. ನಾನ್ ಮಾತಾಡ್ತಾ ಇರೋದು ಸ್ಲೋ ಆಗಿ ಮಾತಾಡ್ತಾ ತುಂಬಾ ಇದ್ದೀನಿ ಸ್ಲೋ ಕನಕ. ಕೇಳಿಸ್ತಿದೆ. ತುಂಬಾ ಸ್ಲೋ ಕೇಳಿಸ್ತಿದೆ. ವಿಶ್ವಣ್ಣ ಕರೆಕ್ಟ್ ಕೇಳ್ತಿದ್ದೇನಾ ವಿಶ್ವಣ್ಣ? ನಾನ್ ಮಾತಾಡ್ತಾ ಇರೋದೇ ಸ್ಲೋ ಆಗಿ ಕೇಳಿಸ್ತಾ ಇದೆ, ಜೋರಾಗಿ ಮಾತಾಡ್ತಾ ಇಲ್ಲ. ಹೌದಾ? ನೀವು ಮಾತಾಡೋದು ಏನು ಕೇಳ್ತಿಲ್ಲ ನಂಗೆ. ನಾನ್ ಕಿವಿ ಒಟ್ಟು ಅದಕ್ಕೆ ನನ್ ಮೊಬೈಲ್ ಏನೋ ಪ್ರಾಬ್ಲಮ್ ಆಯ್ತೇನೋ ಅನ್ಕಂಡೆ. ಹೇಳ್ತಾ ಇದೆ ತಾಯಿ. ಹೌದಾ? ಒಂದ್ 15 ನಿಮಿಷ ತಾಯಿ, ನಾನೇ ಬರ್ತೀನಿ ಅಂತಿದ್ರೆ ಓಕೆ ವಿಶ್ವಣ್ಣ. ಒಂದ್ 15 ನಿಮಿಷದವರೆಗೂ ನಮ್ಮ ಗೋಸ್ಟ್ ತಮ್ಮ ಇರ್ತಾರೆ. ನಮ್ ತಮ್ಮ ನನ್ ಅಲ್ಲಿವರೆಗೂ ಇದ್ ಜಾಸ್ತಿ ಮಾಡ್ತಾರೆ. ಓದ್ತಿರಲ್ಲ ಓಕೆನಾ? ಕನಕ. ಹಾ ಜಾಸ್ತಿ ಓದ್ತಿರಲ್ಲ. ಜಾಸ್ತಿ ಓದ್ತಿರಲ್ಲ. ನಂದು ಓಕೆ ಈ ಓಕೆ ಚಾನಲ್ ಓಕೆ. ಅಲ್ಲಿ ಲೈವ್ ನಡೀತಾ ಇದೆ. ಆಯ್ತು ಇದು ಆಯ್ತು ಆಯ್ತು. ಇದು ಇನ್ನೊಂದ್ ಚಾನಲ್ ನಾನ್ ಬಂದಿರೋದು. ಓಕೆ. ಅದೇನೋ ಕೇಳಿಸ್ತಾ ಇಲ್ವೋ ಯಾವನಿಗೆ ಗೊತ್ತು. ಓಕೆ ನಂಗೆ ಕೇಳಿಸ್ತಿದೆ. ಜಾಸ್ತಿ ಹೊತ್ತಿರಲ್ಲ, ಲೈವ್ ನಡೀತಿದೆ ಅಂತ ಹೇಳಿದ್ರಿ. ಓಕೆ ಓಕೆ. ಆದ್ರೂ ಒಬ್ರೇ ಇದ್ರಲ್ಲ ಅಂತ ನೋಟು ಜಾಯ್ನ್ ಆದೆ ಅಷ್ಟೇ. ಹೌದಾ? ಡೈಲಿ ಜಾಯ್ನ್ ಆಗ್ತಾರೆ. ಇವತ್ತು ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗಾಗಿ ಪೂರ್ಣಿಮಕ್ಕನು ಹೌದು, ಪೂರ್ಣಿಮಕ್ಕ ಮೀನ್ ಪೂರ್ಣಿಮಕ್ಕನು ತಿಂದ್ಬಿಟ್ಟು ಇವತ್ತೆಲ್ರು ಬ್ಯುಸಿ ಮನಿಕಂಡಿರ್ತಾರೆ ಇದ್ದಾರೆ ಹಾಗಾಗಿ. ಸುಮ್ಕೆ. ಪೂರ್ಣಿಮಕ್ಕ ಮೀನ್ ತಿಂದ್ಬಿಟ್ಟು ಮನಿಕೊಂಬಿಟ್ಟವ್ರೆ, ಸುಮ್ಕಿರಕ್ಕ ನೀನ್. ಅವ್ರನ್ನೆಲ್ಲ ಎದ್ದೇಳ್ಸ್ಬಾರ್ದು ಇವಾಗ. ಇಲ್ಲ, ಆಮೇಲೆ ಅವರು ಹೋಗಿತಾರೆ. ಯಾವ್ದೋ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಇವತ್ತು. ಫುಲ್ ಫಂಕ್ಷನ್. ಮೊನ್ನೆಯಿಂದನೂ ಫಂಕ್ಷನ್ ಅಲ್ಲೇ ಇದ್ದಾರೆ ಅವರು, ಅದಕ್ಕೆ. ಯಾವ ಫಂಕ್ಷನ್ ನಾನ್ ನೋಡಿದೀನಿ ಇರಕ್ಕ. ಮೀನ್ ಮಾರ್ಕೆಟ್ ಹೋಗಿ ಮೀನ್ ಕತ್ಕೊಂಡ್ ತತ್ತಾ ಇದ್ರು. ಅವ್ರ ಹತ್ರ ಹೇಳ್ಬೇಡ್ರಿ, ನನಗ್ ಹೋಗಿತಾರ ಆಮೇಲೆ.